ಕ್ಲಾಸ್ 10th ನ ಮೋಸ್ಟ್ ಇಂಪಾರ್ಟೆಂಟ್ 3 ಮಾರ್ಕ್ ಕ್ವಶನ್ಸ್ ಯಾವುದು ಸರ್? ಈ ರೀತಿ ನಿಮ್ಗೂ ಡೌಟ್ ಇದೆಯಾ ಯಾವ ಕ್ವಶನ್ಸ್ 3 ಮಾರ್ಕ್ಸ್ ಬರುತ್ತೆ ಅಂತ? ಹಾಗಾದ್ರೆ ಡೋಂಟ್ ವರಿ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಾಸ್ 10th ನ ಮೋಸ್ಟ್ ಇಂಪಾರ್ಟೆಂಟ್ 3 ಮಾರ್ಕ್ ಕ್ವಶನ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಸೊ ರೆಡಿ ಇದೀರಲ್ವಾ? ಡಿಸ್ಕಷನ್ ಮಾಡೋಣ ಯಾವ ಕ್ವಶನ್ಸ್ ಅಂತ ಹೇಳ್ತಾ ಹೋಗ್ತೀನಿ. ಆಮೇಲೆ ವೆರಿ ಇಂಪಾರ್ಟೆಂಟ್, ಈ 3 ಮಾರ್ಕ್ ಕ್ವಶನ್ಸ್ ನಿಮಗೆ ಬೇಕು ಅಂತಾದ್ರೆ ಈ PDF ನಿಮಗೆ ಎಲ್ಲಿ ಸಿಗುತ್ತೆ ಗೊತ್ತಾ? ವಾಟ್ಸ್ಆಪ್ ಚಾನಲ್ ನಲ್ಲಿ ಸಿಗುತ್ತೆ. ಓಕೆ, ಆ ವಾಟ್ಸ್ಆಪ್ ಚಾನಲ್ ಯಾವ ರೀತಿ ಜಾಯಿನ್ ಆಗೋದು? ನೀವು ಈ ಒಂದು ವಾಟ್ಸ್ಆಪ್ ಚಾನಲ್ ಲಿಂಕ್ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಸಿಗುತ್ತೆ. ಯೂಟ್ಯೂಬ್ ಚಾನಲ್ ನ ಬಯೋದಲ್ಲೂ ಕೂಡ ಸಿಗ್ತಾ ಹೋಗುತ್ತೆ. ದಯವಿಟ್ಟು ಜಾಯಿನ್ ಆಗಿ, ಅಲ್ಲಿ ನಿಮಗೆ ಈ ಕ್ವಶನ್ಸ್ PDF ಸಿಗ್ತಾ ಹೋಗುತ್ತೆ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೆ ಬೇರೆ ಯಾವ ವಿಡಿಯೋ ಬೇಕೋ ಓಕೆ ಅದ್ರ ಬಗ್ಗೆ ತಿಳಿಸ್ತಾ ಹೋಗ್ಬೋದು. ಅಥವಾ ನಿಮಗೆ ಈ ವಿಡಿಯೋಸ್ ಇಷ್ಟ ಆದ್ರೆ, ಹೆಲ್ಪ್ಫುಲ್ ಆದ್ರೆ ಥ್ಯಾಂಕ್ ಯು ಅಂತ ಹಾಕ್ತಾ ಹೋಗಿ. ಓಕೆ, ಸೊ ನೋಡ್ತಾ ಹೋಗೋಣ ಸೊ ಯಾವ ಕ್ವಶನ್ಸ್ ಅಂತ 3 ಮಾರ್ಕ್ಸ್ ಇಂದು. ಸೊ ಕ್ಲಿಯರ್ ನೋಡಿ. ಫಸ್ಟ್ ನೋಡ್ರಪ್ಪ, ಯಾವ್ದಪ್ಪ ಅಂತಂದ್ರೆ ಎಕ್ಸ್ಪ್ಲೇನ್ ದ ಕಾನ್ಸಿಕ್ವೆನ್ಸ್ ಆಫ್ ಬ್ಯಾಟಲ್ ಆಫ್ ಬಕ್ಸರ್ ಅಂತ ಕೇಳ್ತಾರೆ. ಓಕೆ, ಸೊ ಇದನ್ನ ಕೇಳಿದ್ದಾರೆ. ಆಮೇಲೆ ಈ ಕ್ವಶನ್ಸ್ ಮುಂದೆ ನೀವು ನೋಡ್ತಾ ಇದ್ದೀರಾ, ಏನು ನಾನು R ಅಥವಾ MP ಅಂತ ಹಾಕಿದ್ದೀನಿ. ಓಕೆ, ಅಂತಂದ್ರೆ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳು. ಇಲ್ಲಿ LBS ಸೀರೀಸ್ ಅಲ್ಲಿ ಆಗಿರ್ಬೋದು ಅಥವಾ ಮಾಡೆಲ್ ಪೇಪರ್ಸ್ ಅಲ್ಲಿ ರಿಪೀಟ್ ಆಗಿ ಪದೇ ಕೆಲವೊಂದು ಕ್ವಶನ್ಸ್ ಅನ್ನ ಕೇಳ್ತಾರಲ್ವಾ, ಆ ಕ್ವಶನ್ಸ್ ಅಂತ ವೆರಿ ಇಂಪಾರ್ಟೆಂಟ್. ಅದನ್ನ ಆ ಕ್ವಶನ್ಸ್ ಮುಂದೆ R ಅಥವಾ MP ಅಂತ ಹಾಕಿರ್ತೀನಿ, ನೋಡ್ತಾ ಹೋಗಿ. ದೆನ್ ಎಕ್ಸ್ಪ್ಲೇನ್ ದ ಕಾಸಸ್ ಅಂಡ್ ಕಾನ್ಸಿಕ್ವೆನ್ಸಸ್ ಆಫ್ ಬ್ಯಾಟಲ್ ಆಫ್ ಪ್ಲಾಸಿ. ಆಮೇಲೆ ಮಾರ್ತಾಂಡ ವರ್ಮ, ಹೌ ಡಿಡ್ ಮಾರ್ತಾಂಡ ವರ್ಮ ಕಂಟ್ರೋಲ್ ದ ಡಚ್? ಯಾವ ರೀತಿ ಕಂಟ್ರೋಲ್ ಮಾಡ್ತಾ? ಇದಂತೂ ವೆರಿ ಇಂಪಾರ್ಟೆಂಟ್. ದೆನ್ ವಾಟ್ ಆರ್ ದ ಫೀಚರ್ಸ್ ಆಫ್ ರೈತವಾರಿ ಸಿಸ್ಟಮ್ ನ ಏನೋ ಲಕ್ಷಣಗಳೇನು? ಬ್ರಿಟಿಷ್ ಎಜುಕೇಶನ್ ಪಾಲಿಸಿ ಯಾವ ರೀತಿ ಭಾರತೀಯರ ಮೇಲೆ ಎಫೆಕ್ಟ್ ಆಯ್ತು? ರೆವೆನ್ಯೂ ಪಾಲಿಸಿ 3 ಬರುತ್ತಲ್ವಾ, 3 ರೆವೆನ್ಯೂ ಪಾಲಿಸಿ ವೆರಿ ಇಂಪಾರ್ಟೆಂಟ್. ಓಕೆ, ದೆನ್ ಮೇನ್ ಆಸ್ಪೆಕ್ಟ್ ಆಫ್ ರೆಗ್ಯುಲೇಟಿಂಗ್ ಆಕ್ಟ್ ವೆರಿ ಇಂಪಾರ್ಟೆಂಟ್. ರೀಸನ್ಸ್ ಏನು? 1857 ರಿವೋಲ್ಟ್ ಗೆ ರೀಸನ್ಸ್, ಕಾರಣಗಳೇನು? ದೆನ್ 1857 ರಿವೋಲ್ಟ್ ನ ಪರಿಣಾಮಗಳೇನು? ಓಕೆ, ಸೊ ಆಮೇಲೆ ಆ ರಿವೋಲ್ಟ್ ಫೇಲ್ ಆಗ್ಲಿಕ್ಕೂ ಕೂಡ ಕಾರಣ ಏನು ಅದನ್ನು ಕೂಡ ಕೇಳ್ತಾರೆ. ಓಕೆ, ಸೊ ದೆನ್ ಫಾರೆಸ್ಟ್ ಡಿಫರೆನ್ಸ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಸೊ ಬೇರೆ ರೀತಿಯಂತ ಫಾರೆಸ್ಟ್ ಗಳು ಬರುತ್ತಲ್ವಾ ಆ ಚಾಪ್ಟರ್ ಅಲ್ಲಿ. ಎಲ್ಲ ಅಂದ್ರೆ ಆಯಾ ಚಾಪ್ಟರ್ ಮಾಡ್ಬೇಕಾದ್ರೆ ಎಲ್ಲ ಕ್ವಶನ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಟ್ ಕೆಲವೊಬ್ಬರಿಗೆ ಮರ್ತೋಗಿರುತ್ತೆ ಅಲ್ವಾ. ಸೊ ಡೋಂಟ್ ವರಿ, ಇವತ್ತಿಂದ ಸ್ಟಡಿ ಮಾಡ್ತಾ ಹೋಗಿ. ಆಮೇಲೆ ಅರಣ್ಯ ನಾಶಕ್ಕೆ ಕಾರಣಗಳೇನು? ಯಾಕೋಸ್ಕರ ಅರಣ್ಯ ಪ್ರದೇಶ ದಿನದಿಂದ ದಿನಕ್ಕೆ ಡಿಕ್ರೀಸ್ ಆಗ್ತಾ ಇದೆ ಅಂತ ಕೇಳ್ತಾರೆ. ಸೊ ದೆನ್ ಫಾರೆಸ್ಟ್ ಗಳು ಯಾವ್ಯಾವ ರೀತಿ ಕಂಡು ಬರುತ್ತೆ ಭಾರತದಲ್ಲಿ ಅನ್ನೋದು. ಸೊ ದೆನ್ ಓಕೆ, ಸೊ ದೆನ್ ಅದಾದ್ಮೇಲೆ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಯಾವ್ದು, ನ್ಯಾಷನಲ್ ಪಾರ್ಕ್ಸ್ ಗಳು ಯಾವ್ದು, ಆಮೇಲೆ ಫಾರೆಸ್ಟ್ ಗಳು ಯಾಕೆ ಯೂಸ್ಫುಲ್ ಆಗಿದೆ, ಓಕೆ ಫಾರೆಸ್ಟ್ ಗಳನ್ನ ಯಾವ ರೀತಿ ಕನ್ಸರ್ವ್ ಮಾಡಬಹುದು. ಓಕೆ, ಇಲ್ಲಿ ಕ್ವಶನ್ಸ್ ಅಲ್ಲಿ ಇದೆ. ಓಕೆ, ಇಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ, ನಾನು ನಿಮಗೆ ಅದನ್ನ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಸೊ ನೋಡ್ತಾ ಹೋಗಿ. ಓಕೆ, ಎಫೆಕ್ಟ್ಸ್ ಆಫ್ ಸೈಕ್ಲೋನ್, ಓಕೆ ಬೆನಿಫಿಟ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ದೆನ್ ಸೈಕ್ಲೋನ್ ಗಳನ್ನ ಯಾವ ರೀತಿ ತಡೆಗಟ್ಟಬಹುದು ಅಂತ, ದೆನ್ ಫ್ಲಡ್ಸ್ ಗಳಿಗೆ ಕಾರಣಗಳೇನು, ಪ್ರವಾಹಗಳಿಗೆ ಕಾರಣಗಳೇನು. ಓಕೆ, ಸೊ ದೆನ್ ಅದಾದ್ಮೇಲೆ ಅನ್ಎಂಪ್ಲಾಯ್ಮೆಂಟ್ ಗೆ ಕಾರಣಗಳೇನು, ಆರ್ಗನೈಸ್ಡ್ ಮತ್ತೆ ಅನ್ಆರ್ಗನೈಸ್ಡ್ ಸೆಕ್ಟರ್ ಮಧ್ಯೆ ಇರ್ತಕ್ಕಂಥ ಏನು ಡಿಫರೆನ್ಸಸ್ ಏನು, ಬೇರೆ ಕ್ವಶನ್ಸ್ ಇದೆ. ಓಕೆ, 5 ಇಯರ್ ಪ್ಲಾನ್ಸ್ ಏನು ಸಾಧನೆಗಳೇನು, ಅಚೀವ್ಮೆಂಟ್ಸ್ ಏನು, ಗ್ರೀನ್ ರೆವಲ್ಯೂಷನ್ ವೆರಿ ಇಂಪಾರ್ಟೆಂಟ್ ಕೇಳ್ತಾರೆ. ಗ್ರಾಮ ಪಂಚಾಯತ್ ನ ಪಾತ್ರ, ಪಬ್ಲಿಕ್ ಮತ್ತೆ ಪರ್ಸನಲ್ ಫಿನಾನ್ಸ್ ಡಿಫರೆನ್ಸ್ ಏನು, ನಾನ್ ಟ್ಯಾಕ್ಸ್ ರೆವೆನ್ಯೂ ಪಾಲಿಸಿಗಳೇನೇನು, ಇನ್ನೂ ತುಂಬಾ ಕ್ವಶನ್ಸ್ ಇದೆ. ಓಕೆ, ನೀವು ಕೂಡ ಅದನ್ನ ಓದ್ತಾ ಹೋಗ್ಬೋದು. ಓಕೆ, ಸೊ ನೋಡಿ ಇಲ್ಲೂ ಕೂಡ ಇದೆ ಕ್ವಶನ್ಸ್, ನೋಡ್ತಾ ಹೋಗಿ. ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಕ್ಕಂಥ ಸ್ಟೆಪ್ಸ್ ಏನು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್ ಏನು, ಟೈಪ್ಸ್ ಆಫ್ ಬ್ಯಾಂಕ್ ಏನು. ಓಕೆ, ಸೊ ಇದೆಲ್ಲ ಕೂಡ ಏನಪ್ಪಾ ಅಂತಂದ್ರೆ ನೋಡಿ ಕ್ವಶನ್ಸ್ ನ ಓದ್ತಾ ಹೋಗಿ, ನೀವು ಕೂಡ ಕ್ವಶನ್ಸ್ ನ ಓದ್ತಾ ಹೋಗಿ. ಸೊ ಇಲ್ಲ ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್. PDF ಬೇಕೇ ಬೇಕು ನಿಮಗೆ. ಓಕೆ, ಬೇಕೇ ಬೇಕು. ಓಕೆ, ಸೊ ಹಾಗಾಗಿ ವಾಟ್ಸ್ಆಪ್ಗೆ ಜಾಯಿನ್ ಆಗಿ ಅಲ್ಲಿ PDF ಅನ್ನ ಪಡ್ಕೊಂಡು ಪ್ರಿಪೇರ್ ಆಗ್ತಾ ಹೋಗಿ. ಡೆಫಿನೆಟ್ಲಿ ಬರ್ತ್ಕೊಂಡ್ರಪ್ಪ ಕ್ವಶನ್ಸ್, ಡೆಫಿನೆಟ್ಲಿ ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ, ಫೈನಲ್ ಎಕ್ಸಾಮ್ ಅಲ್ಲಿ ಬಂದೇ ಬರುತ್ತೆ. ಓಕೆ, ಥ್ಯಾಂಕ್ ಯು.